ನಮಸ್ಕಾರ ಎಲ್ಲರಿಗೂ. ಕಥಾಲೋಕ ಕಥೆಗಳ ಸಂಗ್ರಹ. ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ. ಬನ್ನಿ, ಇಂದಿನ ಕಥೆಯನ್ನು ಪ್ರಾರಂಭಿಸೋಣ. ನನ್ನವನಿ 11. ಆದಿತ್ಯನ ಕಡೆಯವರು ಹೋದ ಮೇಲೆ ಸಿರಿಮನೆಯಲ್ಲಿ ಒಂದು ಬಗೆಯ ನಿರಾಳತೆ ಆವರಿಸಿತ್ತು. ಸ್ಮಿತಾ ಜೊತೆ ಮನೆಗೆ ಬಂದ ಅವನಿ ಅಪ್ಪಾಜಿಯ ಬಳಿ ತೆರಳಿದ್ದಳು. ಯಾವಾಗಲೂ ಚಟಪಟ ಅಂತಿದ್ದ ಮಗಳು ಇಷ್ಟೊಂದು ಡಲ್ ಆಗಿರುವುದನ್ನು ಕಂಡ ಕೃಷ್ಣಮೂರ್ತಿಯವರಿಗೆ ಏನೋ ಸಂಕೋಚವಾಯಿತು. ಅವಳು ಅಷ್ಟು ಗಂಭೀರವಾಗಿರುವುದನ್ನು ನೋಡಿ ಕೃಷ್ಣಮೂರ್ತಿಯವರು ಮೆಲ್ಲಗೆ ಅವಳ ಹತ್ತಿರ ಬಂದು ಪಕ್ಕದಲ್ಲೇ ಕುಳಿತುಕೊಂಡರು. ಅವಳ ತಲೆಯ ಮೇಲೆ ಕೈಯಾಡಿಸಿ ಕೇಳಿದರು, ಅವನಿ, ಯಾಕಮ್ಮ ಒಂಥರ ಇದೆಯಾ? ಆದಿತ್ಯನ ಕಡೆಯವ್ರಿಗೆ ನಾನು ನಮ್ಮ ಕಡೆಯಿಂದ ಒಪ್ಪಿಗೆ ಇದೆ ಅಂತ ಹೇಳಿ ಕಳಿಸಿದ್ದೀನಿ. ನಿನ್ನ ಮುಖ ನೋಡಿದರೆ ನಿಂಗಿದ್ರಲ್ಲಿ ಪೂರ್ಣ ಮನಸ್ಸಿಲ್ವೇನೋ ಅನಿಸುತ್ತೆ. ನಿಂದೇನಾದರೂ ಅಭ್ಯಂತರ ಇದೆಯಾ ಪುಟ್ಟ? ಯಾವುದಕ್ಕೂ ಮುಚ್ಚುಮರೆ ಇಲ್ಲದೆ ಹೇಳಿಬಿಡು ಎಂದರು. ಅವನಿ ಅಪ್ಪನ ಮುಖ ನೋಡಿದಳು. ಅವರ ಕಣ್ಣಲ್ಲಿ ಮಗಳ ಭವಿಷ್ಯದ ಬಗ್ಗೆ ಕಾಳಜಿ ಇತ್ತು. ಅವಳು ಗಂಭೀರ ದನಿಯಲ್ಲಿ, ಇಲ್ಲ ಅಪ್ಪಾಜಿ, ನನಗೂ ಈ ಸಂಬಂಧ ಒಪ್ಪಿಗೆ ಇದೆ ಎಂದಳು. ಆದರೂ ಕೃಷ್ಣಮೂರ್ತಿಯವರ ಮನಸ್ಸಿನ ಆತಂಕ ಪೂರ್ತಿ ಮರೆಯಾಗಲಿಲ್ಲ. ನೋಡು ಪುಟ್ಟಿ, ನಾನೇನಾದರೂ ನಿಂಗೆ ಒತ್ತಾಯ ಮಾಡ್ತಾ ಇದ್ದೀನಿ ಅಂತ ನಿಂಗೆ ಅನಿಸ್ತಾ ಇದೆಯಾ? ಎಲ್ಲೋ ಒಂದು ಕಡೆ ಮಗಳಿಗೆ ಮದುವೆ ಮಾಡಬೇಕು ಅನ್ನೋ ಚಿಂತೆಯಲ್ಲಿ ನಾನು ತರಾತುರಿಯಲ್ಲಿ ಒಪ್ಪಿಗೆ ಕೊಟ್ಬಿಟ್ಟೆ. ಅದಕ್ಕೆ ನೀನು ಅಪ್ಪನ ಮಾತಿಗೆ ಎದುರಾಡಬಾರ್ದು ಅಂತ ಒಪ್ಕೊಂಡಿದ್ಯಾ ಅಂತ ನಂಗೆ ಅನಿಸ್ತಾ ಇದೆ. ಮುಖ ಯಾಕಷ್ಟು ಬಾಡಿಸ್ಕೊಂಡಿದ್ಯಾ? ಹಾಗೇನಾದರೂ ಒತ್ತಡ ಇದ್ದರೆ ಹಿಂದೆ ಹೇಳಿಬಿಡು ಮಗಳೇ. ನಿನ್ನ ಸಂತೋಷಕ್ಕಿಂತ ನಂಗೆ ಈ ಸಂಬಂಧ ದೊಡ್ಡದಲ್ಲ ಎಂದರು. ಒಬ್ಬ ತಂದೆಯ ಧ್ವನಿಯಲ್ಲಿನ ಆ ಅಪಾರ ಕಾಳಜಿ ಅವಳ ಕಣ್ಣಲ್ಲಿ ನೀರು ತರಿಸಿತು. ಹಾಗೇನೂ ಇಲ್ಲ ಅಪ್ಪಾಜಿ, ನಿಜವಾಗೂ ಹಾಗೇನೂ ಇಲ್ಲ. ನಂಗೆ ಈ ಸಂಬಂಧ ಮನ್ಸಾರೇ ಇಷ್ಟ ಇದೆ. ನಾನು ಸುಮ್ಮನೆ ಮದುವೆ ಆದಮೇಲೆ ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ವಾ, ಅದಕ್ಕೆ ಬೇಜಾರಲ್ಲಿದ್ದೆ ಅಷ್ಟೆ ಎಂದಳು. ಅಮ್ಮ ಶಾರದಾ ಅವರು ಅಡುಗೆ ಮನೆಯಿಂದ ಬರುತ್ತಾ, ಒಳ್ಳೇದಾಯಿತು. ಅಂದಹಾಗೆ ಅವನಿ, ಆದಿತ್ಯ ನಿನ್ನ ಕಾಲೇಜೇ ಆಗಿದ್ದಂತೆ ಹೌದಾ ಎಂದು ಕುತೂಹಲದಿಂದ ಕೇಳಿದರು. ಹೌದು ಅಮ್ಮ ಎಂದಳು ಅವನಿ. ಶಾರದಾ ಅವರು ಮುಗುಳ್ನಗುತ್ತಾ, ಮೊದಲೇ ಪರಿಚಯ ಇತ್ತ ನಿಮಗೆ? ಅಂದರೆ ಫ್ರೆಂಡ್ಸ್ ಆಗಿದ್ರಾ ನೀವು ಎಂದು ಕೇಳಿದಾಗ ಅವನಿ ಒಂದು ಕ್ಷಣ ಕಸಿವಿಸಿಕೊಂಡಳು. ಅವಳು ಸಾವರಿಸಿಕೊಂಡು, ಹಾಗೇನೂ ಇಲ್ಲ ಅಮ್ಮ, ಅವ್ರು ನನ್ನ ಸೀನಿಯರ್ ಆಗಿದ್ದರು. ನಾನು PUCಲಿದ್ದಾಗ ಅವರು ಡಿಗ್ರಿಲಿದ್ದರು. ಕಾಲೇಜಲ್ಲೆಲ್ಲೋ ನೋಡಿದ್ದಷ್ಟೇ, ಮಾತುಕತೆ ಇರಲಿಲ್ಲ ಎಂದು ಸತ್ಯವನ್ನು ಚಂದವಾಗಿ ಮರೆಮಾಚಿದಳು. ಕೃಷ್ಣಮೂರ್ತಿಯವರಿಗೆ ಈಗ ಸಮಾಧಾನವಾಗಿತ್ತು. ಅವನಿ, ನೀನು ಈ ಸಂಬಂಧಕ್ಕೆ ಒಪ್ಪಿದ್ದು ನಂಗೆ ತುಂಬ ಖುಷಿಯಾಯಿತು. ಆದಿತ್ಯ ತುಂಬ ಸಂಸ್ಕಾರವಂತ ಹುಡುಗ. ಅವತ್ತವನು ಆಡಿದ ಮಾತು ನೋಡಿದರೆ ನಿಂಗವನು ಚೆನ್ನಾಗಿ ಹೊಂತಾನೆ ಅಂತಲೂ ನನಗನ್ನಿಸ್ತು. ಲೆಕ್ಚರರ್ ಕೆಲಸ, ಒಳ್ಳೆ ಸಂಬಳ, ಇದೆಲ್ಲ ಒಂದು ಕಡೆ ಆದರೆ ನಮ್ಮನೆ ಹತ್ರನೇ ಅವ್ರ ಮನೆ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅವನು ನಿನ್ನನ್ನು ತುಂಬ ಗೌರವದಿಂದ ಪ್ರೀತಿಯಿಂದ ನೋಡ್ಕೊಳ್ತಾನೆ ಅನ್ನೋ ನಂಬಿಕೆ ನನಗಿದೆ ಎಂದು ಸಮಾಧಾನಪಡಿಸಿದರು. ಅಪ್ಪನ ಆ ಭರವಸೆಯ ಮಾತುಗಳು ಅವಳ ಮನಸ್ಸಿನಲ್ಲಿದ್ದ ಅಳಿದುಳಿದ ಸಂಕೋಚವನ್ನು ಕರಗಿಸಿದವು. ತನ್ನ ಹಳೆಯ ವೈರಿಯೇ ಇಂದು ತನ್ನ ಬದುಕಿನ ಸಂಗಾತಿಯಾಗಿ ಬರಲಿದ್ದಾನೆ ಎಂಬ ಕಲ್ಪನೆಯೇ ವಿಚಿತ್ರವಾಗಿದ್ದರೂ ಆ ಅಪರಿಚಿತ ಪರಿಚಿತನ ಮೇಲೆ ಅವಳಿಗೆ ಒಂದು ಬಗೆಯ ಗೌರವ ಮೂಡಲು ಶುರುವಾಗಿತ್ತು. ಶನಿವಾರ ಅವನಿಗೆ ರಜೆ ಇತ್ತು. ಅವಳ ಅಭ್ಯಾಸದಂತೆ 9 ಗಂಟೆಗೆ ಎದ್ದು ತಿಂಡಿ ತಿಂದು ಅಂಗಳದಲ್ಲಿ ಫೋನ್ ನೋಡುತ್ತಾ ಕುಳಿತಿದ್ದಳು. ಅಷ್ಟರಲ್ಲಿ ಮನೆಯ ಅಂಗಳಕ್ಕೆ ಕಾರು ಬಂದು ನಿಂತಿತ್ತು. ಅದನ್ನು ನೋಡಿದ ಕೂಡಲೇ ಅವನಿಗೆ ಕಿರಿಕಿರಿಯಾಗಿತ್ತು. ಅಲ್ಲಿ ಬಂದಿದ್ದು ಅಮರ ಪ್ರೇಮಿ ಕಿರಣ್. ಅವನಿ ಮತ್ತು ಪಾವನಿ ಇಬ್ಬರೂ ಮುಖ ನೋಡಿಕೊಂಡರು. ಯಪ್ಪಾ, ಬಂದ ಇವನು ಎನ್ನುವ ಉದ್ಗಾರ ಕಂಡಿತ್ತು ಇಬ್ಬರ ಮುಖದಲ್ಲೂ. ಕಾರಿನ ಶಬ್ದ ಕೇಳಿದ ಶಾರದಾ ಹೊರಗಡೆ ಬಂದಿದ್ದರು. ಅವನನ್ನು ನೋಡಿದ ತಕ್ಷಣ ಖುಷಿಯಿಂದ ಬರಮಾಡಿಕೊಂಡರು. ಹಾಯ್ ಕಿರಣ್ ಬಾವಾ ಎಂದು ಪಾವನಿ ಅವನನ್ನು ಮಾತನಾಡಿಸಿದರೆ, ಏನೋ ಕಿರಣ, ಬೆಳಗ್ಗೆ ಬೆಳಗ್ಗೆ ಯಾಕೆ ಈ ಕಡೆ ಬಂದಿದೀಯಾ ಎಂದು ಅವನಿ ಮಾತನಾಡಿಸಿದ್ದಳು. ಅವನಿ, ಮನೆಗೆ ಬಂದವ್ರ ಹತ್ರ ಹಾಗೆ ಮಾತಾಡ್ತಾರಾ ಎಂದು ಶಾರದಾ ಗದರಿದ್ದರು. ಅಯ್ಯೋ, ನಾನೇನು ತಪ್ಪು ಮಾತಾಡಿದೆ ಅಮ್ಮ? ಏನು ಸಮಾಚಾರ ಅನ್ನೋದನ್ನು ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ ಕೇಳಿದೆ ಅಷ್ಟೆ ಎಂದು ತನ್ನ ಮಾತನ್ನು ಸಮರ್ಥಿಸಿಕೊಂಡಳು ಅವನಿ. ಬಾ ಕಿರಣ, ಆರಾಮ? ಅಣ್ಣ ಅತ್ತಿಗೆ ಎಲ್ಲ ಹೇಗಿದ್ದಾರೆ ಎಂದು ಶಾರದಾ ಅವನನ್ನು ಒಳಗೆ ಕರೆದುಕೊಂಡು ಕುಳಿತುಕೊಳ್ಳಲು ಹೇಳಿದರು. ಎಲ್ಲರೂ ಚೆನ್ನಾಗಿದ್ದಾರೆ ಅತ್ತೆ, ಮಾವ ಎಲ್ಲಿ ಕಾಣಿಸ್ತಾನೇ ಇಲ್ಲ ಎಂದ ಕಿರಣ್. ಇಷ್ಟೊತ್ತಿಗೆ ಅವ್ರು ಎಲ್ಲಿ ಮನೇಲಿರ್ತಾರೆ? ತೋಟದ ಕಡೆ ಹೋಗಿ ತುಂಬ ಹೊತ್ತಾಯಿತು. ಕಿರಣ್ ಶಾರದಾ ಅವರ ದೊಡ್ಡಪ್ಪನ ಮಗ, ಅಂದರೆ ಅಣ್ಣ ಗಣಪತಿಯವರ ಮಗ.
ದೊಡ್ಡಪ್ಪನ ಮಗನಾಗಿದ್ದರೂ ಶಾರದಾ ಅವರಿಗೆ ಗಣಪತಿಯವರ ಮನೆಯ ಒಡನಾಟ ಹೆಚ್ಚಾಗಿಯೇ ಇತ್ತು. ಏಕೆಂದರೆ ಶಾರದಾ ಅವರ ಅಪ್ಪ ಅಮ್ಮನಿಗೆ ಗಂಡು ಮಕ್ಕಳಿರಲಿಲ್ಲ. ಆದ್ದರಿಂದ ಗಣಪತಿಯವರೇ ಇವರ ಅಪ್ಪ ಅಮ್ಮಂದಿರನ್ನು ನೋಡಿಕೊಂಡಿದ್ದರು. ಕಿರಣ್ ಬಾಲ್ಯದಿಂದಲೂ ಸಿರಿಮನೆಗೆ ಬಂದು ಹೋಗಿ ಮಾಡುತ್ತಲೇ ಇರುತ್ತಿದ್ದ. ಮೊದಲೆಲ್ಲ ಚಿಕ್ಕವನಿರುವಾಗ ಅತ್ತೆ ಮಾವನನ್ನು ಮಾತನಾಡಿಸಿಕೊಂಡು ಪಾವನಿ ಮತ್ತು ಅವನಿಯ ಜೊತೆ ಆಟ ಆಡಲು ಬರುತ್ತಿದ್ದವನು ಈಗ ತನ್ನನ್ನು ಮದುವೆಯಾಗು ಎಂದು ಅವನಿಯನ್ನು ಪೀಡಿಸಲು ಬರುತ್ತಿದ್ದ. ಕಿರಣನಿಗೆ ಅವನಿ ಪ್ರೇಮದೇವತೆ, ಅವನದು ಅಮರ ಪ್ರೇಮ. ಆದರೆ ಇವಳಿಗೆ ಕಿರಣ ಬೆಂಬಿಡದ ಭೂತ, ಅವನದು ಶನಿಕಾಟ. ಇವತ್ತೂ ಕೂಡ ಅವನಿ ಮದುವೆಗೆ ಒಪ್ಪಿದ್ದಾಳೆ ಎಂದು ತಿಳಿದಿದ್ದರಿಂದಲೇ ಮತ್ತೊಮ್ಮೆ ಅವಳ ಮನವೊಲಿಸುವ ಪ್ರಯತ್ನಕ್ಕಾಗಿಯೇ ಇಲ್ಲಿ ಪ್ರತ್ಯಕ್ಷನಾಗಿದ್ದ. ಸ್ವಲ್ಪ ಹೊತ್ತು ಹೀಗೆಯೇ ಅದು ಇದು ಎಂದು ಶಾರದಾ ಅವರ ಹತ್ತಿರ ಮಾತನಾಡಿದ. ನಂತರ ಶಾರದಾ ಅವರು ಅಡುಗೆ ಮನೆಯ ಕೆಲಸವಿದೆ ಎಂದು ಅಲ್ಲಿಂದ ಹೋದ ತಕ್ಷಣ ಇವನು ಅವನಿಯ ಬಳಿ ಬಂದಿದ್ದ. ಅವನಿ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಎಂದ. ಎಂತ ಕಿರಣ, ಹೇಳು ಎಂದು ಉದಾಸೀನದಿಂದ ಹೇಳಿದಳು. ಇಲ್ಬೇಡ, ಸ್ವಲ್ಪ ಪ್ರೈವೇಟಾಗಿ ಮಾತಾಡೋಣ ಎಂದ. ಅವಳಿಗೆ ಅರಿವಿತ್ತು ಅವನೇನು ಮಾತನಾಡುತ್ತಾನೆಂದು, ಆದ್ದರಿಂದ ನಿರಾಕರಿಸಿದಳು. ಆದರೂ ಅವನು ಬೆಂಬಿಡದ ಭೂತವಲ್ಲವೇ, ಅವನ ಕಾಟಕ್ಕೆ ಮಣಿದು ತೋಟದ ಕಡೆ ಅವನ ಜೊತೆ ಒಂದು ರೌಂಡ್ ವಾಕ್ ಹೋಗಲು ಒಪ್ಪಿದಳು. ಅಕ್ಕ, ಬೇಕಾದ್ರೆ ಹತ್ತಿ ತಗೊಂಡು ಹೋಗು, ಪ್ರೇಮ ಪುರಾಣ ಕೇಳಿ ಕಿವಿಯಲ್ಲಿ ರಕ್ತ ಬಂದರೆ ಕಷ್ಟ ಎಂದು ಕಿಚಾಯಿಸಿದಳು ಪಾವನಿ. ಎಲ್ಲ ನನ್ನ ಕರ್ಮ ಎಂದುಕೊಂಡು ಕಿರಣ್ ಜೊತೆ ಹೊರಟಳು ಅವನಿ. ತೋಟದ ಕಿರಿದಾದ ಹಾದಿಯಲ್ಲಿ ಅಡಿಕೆ ಮರಗಳ ಸಾಲಿನ ನಡುವೆ ಅವನಿ ನಡೆಯುತ್ತಿದ್ದಳು. ಕಿರಣ್ ತನ್ನ ಪಕ್ಕದಲ್ಲೇ ಬರುತ್ತಿರುವುದು ಅವಳಿಗೆ ಕಿರಿಕಿರಿಯಾಗುತ್ತಿದ್ದರೂ ಸಾಡೆ ಸಾತಿ ಇನ್ನೂ ಸ್ವಲ್ಪ ದಿನ ಇದೆಯಲ್ಲ, ಹಾಗಾಗಿ ತಡೆದುಕೊಳ್ಳಲೇಬೇಕು ಎಂದು ಸುಮ್ಮನಾಗಿದ್ದಳು. ಹೇಳು ಕಿರಣ, ಏನೋ ಮಾತಾಡಬೇಕು ಅಂದ್ಯಲ್ಲ. ಅವಳೇ ಮಾತು ಶುರು ಮಾಡಿದಳು. ಅವನಿ. ಕಿರಣ್ ಮೆಲ್ಲಗೆ ಕರೆದ. ಹೇಳು ಕಿರಣ. ಅವಳು ತಲೆ ಎತ್ತದೆ ಗಟ್ಟಿಯಾಗಿ ಹೇಳಿದಳು. ನಿಂಗೆ ಆದಿತ್ಯನನ್ನೇ ಮದುವೆ ಆಗ್ಬೇಕಂತ ಯಾಕೆ ಅನಿಸ್ತು? ಅಪ್ಪಾಜಿ ಹೇಳಿದ್ರು ಅಂತ ಒಪ್ಕೊಂಡಿದ್ಯಾ, ಅಥವಾ ನಿಂಗೆ ಅವನ ಮೇಲೇನಾದರೂ? ಅವನು ಮಾತು ಅರ್ಧಕ್ಕೆ ನಿಲ್ಲಿಸಿ ಅವಳ ಮುಖದ ಭಾವನೆ ಅಳೆಯಲು ಯತ್ನಿಸಿದ. ಅವನಿ ಒಂದು ಸಣ್ಣ ನಗು ನಕ್ಕು, ನಿಂಗದೆಲ್ಲ ಯಾಕೆ ಕಿರಣ? ಅಪ್ಪಾಜಿ ಒಳ್ಳೆ ಸಂಬಂಧ ತಂದಿದ್ದಾರೆ, ನನಗೂ ಇಷ್ಟ ಆಯಿತು, ಒಪ್ಕೊಂಡೆ ಅಷ್ಟೇ ಎಂದಳು. ಕಿರಣ್ ಸ್ವಲ್ಪ ವೇಗವಾಗಿ ನಡೆದು ಅವಳ ಮುಂದೆ ಬಂದು ನಿಂತ. ಅವನಿ, ನಿಂಗೆ ಗೊತ್ತಿಲ್ಲದೇನಲ್ಲ, ನಾನು ಬೆಂಗಳೂರಲ್ಲಿ ಇಂಜಿನಿಯರ್ ಆಗಿದ್ದೀನಿ. ತಿಂಗಳಿಗೆ ಕೈ ತುಂಬ ಸಂಬಳ ಇದೆ. ನಮ್ಮ ಅಪ್ಪಂಗಿರೋ 6 ಎಕರೆ ಅಡಿಕೆ ತೋಟದ ವಾರಸುದಾರ ನಾನೇ ಅಲ್ವಾ? ನನ್ನನ್ನು ಬಿಟ್ಟು ಈ ಒಬ್ಬ ಹಳ್ಳಿ ಕಾಲೇಜ್ ಲೆಕ್ಚರ್ನ ಆರಿಸ್ಕೊಂಡಿದೆಯಲ್ಲ, ನಿಂಗಲ್ಲಿ ಏನು ಫ್ಯೂಚರ್ ಕಾಣಿಸ್ತಾ ಇದೆ ಎಂದ. ಅವನಿ ಅಡಿಕೆ ಮರವೊಂದಕ್ಕೆ ಹೊರಗಿ ನಿಂತಳು. ಕಿರಣ, ನಿನ್ನೆ 6 ಎಕರೆ ತೋಟ, ಬೆಂಗಳೂರಿನ ಸಂಬಳ ಇವೆಲ್ಲ ಬ್ಯಾಂಕ್ ಲೋನ್ ಸಿಗೋಕ್ಕೆ ಹೆಲ್ಪ್ ಆಗಬಹುದು. ಆದರೆ ಮದುವೆಗೆ ಇವೇ ಮಾನದಂಡಗಳಲ್ಲ. ನನಗೆ ಈ ಹಳ್ಳಿ ನೆಮ್ಮದಿ ಇಷ್ಟ. ನಿನ್ನ ಬೆಂಗಳೂರಿನ ಟ್ರಾಫಿಕ್ ನಡುವೆ ಬದುಕು ಕಟ್ಕೊಳ್ಳೋ ಆಸೆ ನನಗಿಲ್ಲ. ಕಿರಣ್ ಹತಾಶೆಯಿಂದ, ಅವನಿ, ನೀನು ಬಾಲ್ಯದಲ್ಲಿ ಹೀಗಿರಲಿಲ್ಲ. ರಜೆಯಲ್ಲಿ ನಾನು ಇಲ್ಲಿಗೆ ಬಂದಾಗೆಲ್ಲ ನೀನು ನನ್ನ ಜೊತೆ ಇರೋಕ್ಕೆ ಹಠ ಮಾಡ್ತಿದ್ದೆ. ನಾನು ವಾಪಸ್ ಊರಿಗೆ ಹೋಗುವಾಗ ಅಳ್ತಿದ್ದೆ. ಇದೆಲ್ಲ ಮರ್ತೋಯ್ತಾ ನಿಂಗೆ? ನಾವು ಅಷ್ಟು ಕ್ಲೋಸ್ ಆಗಿದ್ವಿ ಅಲ್ವಾ ಕೇಳಿದ. ಅವಳು ಜೋರಾಗಿ ನಗಲು ಶುರು ಮಾಡಿದಳು. ಆ ನಗು ಅವನಿಗೆ ಸ್ವಲ್ಪ ಅವಮಾನ ಮಾಡಿದಂತಿತ್ತು. ಕಿರಣ, ಸೀರಿಯಸ್ಲಿ, ಆವಾಗ ನಂಗೆ 8-10 ವರ್ಷ ವಯಸ್ಸು. ಆ ವಯಸ್ಸಲ್ಲಿ ನಂಗೆ ಗಂಡು ಹೆಣ್ಣು ಪ್ರೀತಿ ಪ್ರೇಮದ ಗಂಧಗಳೇನು ಗೊತ್ತಿರಲಿಲ್ಲ. ನಂಗೆ ಆಟ ಆಡೋಕ್ಕೆ ಒಬ್ಬ ಕಂಪ್ನಿ ಬೇಕಿತ್ತು. ನೀನು ಬಂದಾಗ ಆಟ ಆಡ್ತಿದ್ದೆ ಅಷ್ಟೇ. ಅದನ್ನೇ ನೀನು ಇವತ್ತುವರೆಗೂ ನೆನ್ಪಿಟ್ಕೊಂಡಿದ್ರೆ ಅದಕ್ಕೆ ನಾನೇನು ಮಾಡಲಿ? ಆ ವಯಸ್ಸಲ್ಲಿ ನಂಗೆ ನನ್ನ ಪೆನ್ಸಿಲ್ ಬಾಕ್ಸ್ ಕೊಡೋಕ್ಕೆ ಮನಸ್ಸಿರಲಿಲ್ಲ. ಹಾಗಂತ ನಾನು ಪೆನ್ಸಿಲ್ ಬಾಕ್ಸ್ ಮೇಲೆ ಪ್ರೀತಿ ಮಾಡ್ತಾ ಇದ್ದೆ ಅಂತನಾ ಎಂದಳು. ಕಿರಣ್ ಮುಖ ಕಪ್ಪಾಯಿತು. ಹಾಗೆಲ್ಲ ಮಾತಾಡಬೇಡ ಅವನಿ. ನನ್ನ ಪ್ರೀತಿ ನಿಂಗೆ ತಮಾಷೆ ಅನಿಸ್ತಾ ಇರಬಹುದು, ಆದರೆ ನಾನು ನಿನ್ನನ್ನೇ ನನ್ನ ಪ್ರಪಂಚ ಅಂತ ಅಂದ್ಕೊಂಡಿದ್ದೆ ಎಂದ ಬೇಸರದಲ್ಲಿ. ಕಿರಣ, ನಿನ್ನ ಪ್ರಪಂಚದಲ್ಲಿ ನೀನಿರು, ಬೇಡ ಅಂದವ್ರು ಯಾರೋ. ಆದರೆ ನನ್ನ ಅದರಲ್ಲಿ ಎಳೆದು ತರಬೇಡ. ನಾನು ಮದುವೆ ಆಗ್ತಾ ಇರೋದು ಆದಿತ್ಯನನ್ನ. ಆ ವಿಷಯದಲ್ಲಿ ನಂಗೆ ಯಾವುದೇ ಗೊಂದಲ ಇಲ್ಲ, ಅವಳು ನೇರವಾಗಿ ಹೇಳಿದಳು. ಸ್ವಲ್ಪ ಹೊತ್ತು ಇಬ್ಬರ ನಡುವೆ ಮೌನ ಆವರಿಸಿತು. ಕಿರಣ್ ಸುಮ್ಮನೆ ಬಿಡುವವನಲ್ಲ ಎಂದು ಅವಳಿಗೆ ಗೊತ್ತಿತ್ತು. ಮನೆ ಕಡೆ ಹೆಜ್ಜೆ ಹಾಕಿದಳು. ಕಿರಣ್ ಅವಳ ದಾರಿ ಅಡ್ಡಗಟ್ಟಿ ನಿಂತ. ಅವನ ಮುಖದಲ್ಲಿ ಈಗ ಒಂದು ಬಗೆಯ ಹಠವಿತ್ತು.
ಅವನಿ, ನಿಂಗೆ ಬೆಂಗಳೂರು ಬೇಡ ಅಂದರೆ ಸರಿ, ನಾನೇ ಆ ಕೆಲ್ಸಕ್ಕೆ ರಿಸೈನ್ ಮಾಡಿ ಇಲ್ಲಿಗೆ ಬಂದು 6 ಎಕರೆ ತೋಟ ನೋಡಿಕೊಂಡು ನಿನ್ನ ಜೊತೆ ಸೆಟ್ಲ್ ಆಗ್ತೀನಿ. ಆಗ ನೀನು ನನ್ನನ್ನು ಮದುವೆ ಆಗ್ತೀಯಾ? ಅವನ ಧ್ವನಿಯಲ್ಲಿ ಒಂದು ಬಗೆಯ ಹತಾಶೆ ಇತ್ತು. ಅವನಿಗೆ ಈಗಲೇ ಒಂದು ಬಲವಾದ ಪೆಟ್ಟು ನೀಡದಿದ್ದರೆ ಇವನು ಸುಮ್ಮನಿರುವುದಿಲ್ಲ ಎಂದು ಅವಳಿಗೆ ಅರಿವಾಯಿತು. ಅವಳು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಸ್ವಲ್ಪ ಗಂಭೀರವಾಗಿಯೇ ಸುಳ್ಳೊಂದನ್ನು ಹೆಣೆದಳು. ನೋಡು ಕಿರಣ, ಒಂದು ನಿಜ ಹೇಳ್ತೀನಿ ಕೇಳು. ಇದು ಯಾರಿಗೂ ಗೊತ್ತಿಲ್ಲ. ನೀನು ಬೆಂಗಳೂರಲ್ಲಿದ್ದರೂ ಸರಿ ಅಥವಾ ಇಲ್ಲಿಗೆ ಬಂದು ತೋಟ ಮಾಡಿದ್ರೂ ಸರಿ, ನನ್ನ ನಿರ್ಧಾರ ಬದಲಾಗಲ್ಲ. ನಾನು ಆದಿತ್ಯನ ಯಾಕೆ ಆರಿಸ್ಕೊಂಡೆ ಗೊತ್ತಾ? ನಾವಿಬ್ಬರು ಒಂದೇ ಕಾಲೇಜಲ್ಲಿ ಇದ್ದವರು. ಆವಾಗ್ಲಿಂದನೂ ನಂಗೆ ಅವನ ಮೇಲೆ ಒಂದು ಮನಸ್ಸಿತ್ತು. ಅವನು ನನ್ನ ಸೀನಿಯರ್ ಅಷ್ಟೇ ಅಲ್ಲ, ನನ್ನ ಮನಸ್ಸಿಗೆ ಹತ್ರ ಆದವನು. ಇದು ಇವತ್ತು ನಿನ್ನೆ ಶುರುವಾದದ್ದಲ್ಲ ಎಂದಳು. ಪೂರ್ತಿ ಸತ್ಯವನ್ನೇ ಉಲ್ಟಾ ಮಾಡಿ ಹೇಳಿದಳು. ಕಿರಣ್ ಒಂದು ಕ್ಷಣ ಸ್ತಬ್ಧನಾದ. ಅವಳ ಬಾಯಿಂದ ಈ ಮಾತು ಬಂದ ಮೇಲೆ ಅವನಿಗೆ ದಿಕ್ಕೇ ತೋಚದಂತಾಯಿತು. ಆದರೂ ಅವನು ಸುಮ್ಮನಿರಲಿಲ್ಲ. ಗೋಗರಿಯುವ ದನಿಯಲ್ಲಿ ಮತ್ತೆ ಹೇಳಿದ, ಸುಳ್ಳು, ನೀನು ಸುಳ್ಳು ಹೇಳ್ತಾ ಇದೀಯಾ ಅವನಿ? ನನ್ನಿಂದ ತಪ್ಪಿಸ್ಕೊಳ್ಳೋಕೆ ನೀನು ಈ ನಾಟಕ ಮಾಡ್ತಾ ಇದೀಯ ಅಂತ ನಂಗೆ ಗೊತ್ತು. ಆದರೆ ನೆನ್ಪಿಟ್ಕೋ, ನಾನಷ್ಟು ಸುಲಭವಾಗಿ ಬಿಡೋನಲ್ಲ. ನೀನು ಮದುವೆ ಮಂಟಪದಲ್ಲಿ ಕುಳಿತು ಅವ್ನು ತಾಳಿ ಕಟ್ಟೋ ಕೊನೆ ಕ್ಷಣದವರೆಗೂ ನಾನು ಕಾಯ್ತೀನಿ. ನನ್ನ ಪ್ರಯತ್ನ ನಾನು ಬಿಡಲ್ಲ. ನೀನು ನನ್ನವಳೇ ಆಗಬೇಕು ಎಂದು ಅಸಹಾಯಕನಂತೆ ಕಿರುಚಿದ. ಅವಳು ಕಿರಣ್ನ ಮುಂದೆ ಆ ಮಾತನ್ನು ಹೇಳಿದಾಗ ಅದು ಕೇವಲ ಅವನಿಗೊಂದು ಸ್ಪಷ್ಟನೆ ಕೊಡಲು ಮತ್ತು ಅವನಿಂದ ತಪ್ಪಿಸಿಕೊಳ್ಳಲು ಹೇಳಿದ ಶುದ್ಧ ಸುಳ್ಳು ಎಂದು ಅವಳು ನಂಬಿದ್ದಳು. ಆದರೆ ಅವಳ ಸುಪ್ತ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಆ ಮಾತು 100% ಸತ್ಯವಾಗಿತ್ತು ಎಂಬ ಸಣ್ಣ ಅರಿವು ಕೂಡ ಅವಳಿಗಿರಲಿಲ್ಲ. ಕಾಲೇಜಿನ ಆ ದಿನಗಳಲ್ಲಿ ಆದಿತ್ಯನ ಜೊತೆ ಜಗಳವಾಡುತ್ತಿದ್ದಾಗ ಅವಳು ಅವನ ಮೇಲೆ ಕಾರುತ್ತಿದ್ದ ಆ ಸಿಟ್ಟು ವಾಸ್ತವವಾಗಿ ದ್ವೇಷವಾಗಿರಲಿಲ್ಲ. ಅದು ಅವಳಿಗೂ ತಿಳಿಯದಂತೆ ಅವನ ಮೇಲೆ ಮೂಡಿದ್ದ ಒಂದು ಅತೀವವಾದ ಹಕ್ಕು ಮತ್ತು ಸೆಳೆತವಾಗಿತ್ತು. ಬೂದಿಯ ಕೆಳಗೆ ಕೆಂಡಾವಿತಿರುವಂತೆ ಅವಳ ಅಹಂಕಾರದ ಮುಖವಾಡದ ಅಡಿಯಲ್ಲಿ ಆದಿತ್ಯನ ಮೇಲಿನ ಆ ನವಿರಾದ ಅನುರಾಗ ಸದ್ದಿಲ್ಲದೆ ಉಸಿರಾಡುತ್ತಿತ್ತು. ಇಂದು ಕಿರಣ್ಣನ್ನು ದೂರವಿಡಲು ಅವಳು ಆಡಿದ ಆ ಮಾತು ವಾಸ್ತವವಾಗಿ ಅವಳ ಹೃದಯದ ಆಳದಲ್ಲಿ ಎಂದೋ ಬರೆದಿಟ್ಟಿದ್ದ ಸತ್ಯದ ಒಪ್ಪಿಗೆಯಾಗಿತ್ತು. ಅವಳು ಅಂದುಕೊಂಡಂತೆ ಅದು ಕೇವಲ ಕಿರಣ್ ಮೇಲೆ ಪ್ರಯೋಗಿಸಿದ ಅಸ್ತ್ರವಾಗಿರಲಿಲ್ಲ. ಅದು ಅವಳ ಬದುಕಿನ ಅಸಲಿ ಚಿತ್ರವಾಗಿತ್ತು. ಆದರೆ ಆ ಸತ್ಯದ ಪೂರ್ಣ ದರ್ಶನವಾಗಲು ಅವಳಿಗೆ ಇನ್ನೂ ಬಹಳ ದೂರದ ಪ್ರಯಾಣ ಬಾಕಿ ಇತ್ತು. ಅವಳು ಅವನ ಮಾತಿಗೆ ಯಾವುದೇ ಬೆಲೆ ಕೊಡದೆ ಮೌನವಾಗಿ ಅವನನ್ನೇ ನೋಡಿದಳು. ಆ ಮೌನದಲ್ಲಿ ಒಂದು ರೀತಿಯ ತಿರಸ್ಕಾರವಿತ್ತು. ಇಬ್ಬರ ನಡುವೆ ಕೇವಲ ಹಕ್ಕಿಗಳ ಸದ್ದು ಮತ್ತು ಅಡಿಕೆ ಮರಗಳ ಶಬ್ದ ಅಷ್ಟೇ ಕೇಳಿಸುತ್ತಿತ್ತು. ಅವನಿ ಹಳೆಯ ನೆನಪುಗಳನ್ನು ಒಮ್ಮೆ ತಿರುವಿ ಹಾಕಿದಳು. ಆ ಬಾಲ್ಯದ ಆಟಗಳು ಕೇವಲ ಆಟಗಳಾಗಿದ್ದವೇ ಹೊರತು ಅಲ್ಲಿ ಅನುರಾಗದ ಲವಲೇಶವೂ ಇರಲಿಲ್ಲ. ಅವಳು ತಿಳುವಳಿಕೆ ಬಂದ ದಿನದಿಂದಲೂ ಕಿರಣನಿಗೆ ಯಾವುದೇ ರೀತಿಯ ಸಲಿಗೆಯನ್ನಾಗಲಿ ಅಥವಾ ಅವನು ತಪ್ಪು ತಿಳಿಯುವಂತಹ ಸಣ್ಣ ಭರವಸೆಯನ್ನಾಗಲಿ ಕೊಟ್ಟವಳಲ್ಲ. ಕಿರಣ್ ತನ್ನ ಮನಸ್ಸಿನಲ್ಲೇ ಅವಳ ಬಗ್ಗೆ ಪ್ರೇಮದ ಗೋಪುರ ಕಟ್ಟಿಕೊಂಡಿದ್ದರೆ ಅದಕ್ಕೆ ಅವಳು ಎಂದಿಗೂ ನೀರೆರೆದಿರಲಿಲ್ಲ. ಅವನು ಕೊಟ್ಟ ಉಡುಗೊರೆಗಳನ್ನು ನಿರಾಕರಿಸುವುದರಿಂದ ಹಿಡಿದು ಅವನ ಅನಗತ್ಯ ಕರೆಗಳನ್ನು ಕಡೆಗಣಿಸುವವರೆಗೆ ಅವಳು ತನ್ನ ನಿಲುವಿನಲ್ಲಿ ಅಚಲವಾಗಿದ್ದಳು. ಅವಳ ಈ ಸ್ಪಷ್ಟತೆ ಕೆಲವೊಮ್ಮೆ ಕಠಿಣವಾಗಿ ಕಂಡರೂ ಒಬ್ಬ ವ್ಯಕ್ತಿಯ ಭಾವನೆಗಳ ಜೊತೆ ಆಟವಾಡಬಾರದು ಎನ್ನುವ ಪ್ರಾಮಾಣಿಕತೆ ಅವಳಲ್ಲಿತ್ತು. ಮೌನವಾಗಿ ನಡೆಯುತ್ತಾ ಇಬ್ಬರು ಮನೆ ಹತ್ತಿರ ಬಂದರು. ಅಂಗಳಕ್ಕೆ ಕಾಲಿಡುವ ಮುನ್ನ ಕಿರಣ್ ಮತ್ತೆ ಮೆಲ್ಲಗೆ ಕೇಳಿದ, ಅವನಿ, ಅದೆಲ್ಲ ಬಿಡು, ನಾಳೆ ಭಾನುವಾರ ಅಲ್ವಾ, ಶಿರ್ಸಿಗೆ ಹೋಗೋಣ ಬಾ. ಮಾರಿಕಾಂಬೆ ದರ್ಶನ ಮುಗಿಸಿ ಸ್ವಲ್ಪ ಹೊತ್ತು ಅಡ್ಡಾಡೋಣ. ಬೆಂಗಳೂರಿಂದ ಬಂದಮೇಲೆ ಸಮಾಧಾನವಾಗಿ ನಿನ್ನ ಜೊತೆ ಇರೋಕ್ಕೆ ಚಾನ್ಸೇ ಸಿಕ್ಕಿಲ್ಲ. ಇದಕ್ಕಾದರೂ ಒಪ್ಪಿಗೆ ಕೊಡ್ತೀಯಾ ಎಂದ. ಅವನ ಪೀಡೆ ಈಗಲೇ ಮುಗಿಯುವುದಿಲ್ಲ ಎಂದು ಅವಳಿಗೆ ಖಾತ್ರಿಯಾಗಿತ್ತು. ಅವನನ್ನು ಸದ್ಯಕ್ಕೆ ಸುಮ್ಮನಿರಿಸಲು, ಶಿರ್ಸಿಗಾ? ಸರಿ, ನಾಳೆ ಬೆಳಗ್ಗೆ ಅಲ್ವಾ, ನೋಡೋಣ ಎಂದು ಉದಾಸೀನದಲ್ಲಿ ಹೇಳಿದಳು. ಅವಳು ಮನೆ ಒಳಗೆ ಹೋಗುತ್ತಿದ್ದಂತೆ ಮನಸ್ಸಿನಲ್ಲೇ ಅಂದುಕೊಂಡಳು, ನೋಡೋಣ ಕಿರಣ, ನಾಳೆ ನಾನು ಶಿರ್ಸಿಗೆ ಹೋಗೋದು ಗ್ಯಾರಂಟಿ, ಆದರೆ ಅದು ನಿನ್ನ ಜೊತೆ ಅಲ್ಲ ಎಂದು. ಮುಂದುವರಿಯುವುದು. ಈ ಸಂಚಿಕೆ ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ. ಇನ್ನೂ ವಿಧವಾದ ಕಥೆ ಕೇಳಲು ಕಥಾಲೋಕ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಜೊತೆಯಾಗೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.